ನೀವುಗಳು ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೊರಟಿದ್ದೀರಾ. ನವರಾತ್ರಿಯ ನವಶಕ್ತಿಗಳ ಸಂಚಯ ಏನು ಅಂತ ತೋರಿಸ್ತೀನಿ ನಿಮ್ಗಳಿಗೆ. ದುಷ್ಟ ಸಂಹಾರ ಮಾಡೋ ಹಬ್ಬನೇ ನವರಾತ್ರಿ. ಅದು ಸಾಧ್ಯನಾ ನಿಮ್ಮಿಂದ? ಕಡ್ಕಿ ಕಡ್ಕಿ ಎಳ್ ಮೇಲೆ ವಿರೂಪಾಕ್ಷ, ಕಡ್ಕಿ ಏನಿದು? ಇಷ್ಟೊತ್ತು ಏನಾಯ್ತು? ಗಾಳಿ ಸುಂಟ್ರ ಗಾಳಿ ಒಟ್ಟಿಗೆ ಬಂದಂಗಾಯ್ತಲ್ಲ. ಅದ್ಯಾರು ಜಾಜಿ ಇದ್ದಾಗೆ ಇದ್ಲಲ್ಲ? ಸುತ್ತಮುತ್ತಲು ಎಲ್ಲೂ ಇಲ್ಲ, ನಮ್ಮ ಮುಂದೆ ಮಾತ್ರ ಹೀಗೆ ನಡೆದೋಯ್ತಲ್ಲ. ಇರ್ಲಿ ನೋಡು, ಯಾವುದಕ್ಕೂ ನಾವು ಮಾತ್ರ ಹೆದರೋದು ಬೇಡ. ಇದೆಲ್ಲ ಅಮ್ಮನವ್ರ ದಂಬರಾಟ. ಹಿಂದಿಂದಲೂ ಇಂಥ ಕಟ್ಗಳನ್ನ ಮಾಡ್ತಾ ಬಂದಿದ್ದಾಳೆ. ನಾವು 3 ಜನನು ಒಂದಾಗಿದ್ದೇವೆ. ಇನ್ನು ಹೆದರ್ಬೇಕಾದವಳು ಅವಳು. ಮಾಡ್ಬಿಡಿ. ಹಾಗಾಗಿ ಅವರು ಆ ಸಂಪ್ರದಾಯನ ಬೆಳೆಸಿ ಅದಕ್ಕೆ ಉತ್ಸವದ ರೂಪ ಕೊಟ್ಟರು. ಈ ಮೈಸೂರು ಪ್ರಾಂತ್ಯದಲ್ಲಿ ನವರಾತ್ರಿ ಗೊಂಬೆ ಹಬ್ಬ ಅಂತಲೇ ಪ್ರಖ್ಯಾತಿ ಆಗಿದೆ. ಒಂಬತ್ತು ದಿನಗಳವರೆಗೂ ಅಮ್ಮನವರ 9 ಸ್ವರೂಪಗಳನ್ನು ಪೂಜೆ ಮಾಡ್ತೀವಿ. ನವ ದುರ್ಗೆಯರು. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನು ಶೈಲಪುತ್ರಿ. ಮಹಾದೇವಿ 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 ಕದಂಬವನ ಚಾರಿಣಿ ಮುನಿ ಕದಂಬ ಬ್ರಹ್ಮಚಾರಿಣಿ. ನಿತಂಬಜಿತ ಭೂಧರ ಸುರನಿತಂಬಿನಿ ಸೇವಿತಾ
ಚಂದ್ರಕಂಠ. ನವಾಮುಧ ಶ್ಯಾಮಲ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಕೂರ್ಷ್ಮಾಂಡೆ, ತ್ರಿಪುರ ಸುಂದರಿ ಮಾಶ್ರಯೇ ತಜ್ಜಣುದ ಗದಿ ತಗಿಟ ಝಣುದ ಗದಿ ತಜ್ಜಣುದ ಗದಿ ತಗಿಟ ಝಣುದ ಗದಿ ಸ್ಕಂದಮಾಲೆ, ಮಹಾದೇವಿ ಮಹಾದೇವಿ ಕದಂಬವನ ಕಾತ್ಯಾಯಿನಿ, ಕನಕವಲ್ಲರೆ ಧಾರಿಣಿ ಮಹಾರ್ಹಮಣಿಹಾರಿಣಿ ಮುಖ ಸಮುಲ್ಲಸ ಕಾಳರಾತ್ರಿ ಸರಸ್ವತಿ, ವಿಭವಕಾರಿಣಿ ವಿಷದಲೋಚನಿ ಚಾರಿಣಿ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ಮಹಾಗೌರಿ, ತ್ರಿಪುರ ಸುಂದರಿ ಮಾಶ್ರಯೇ ನೀದ ನೀದ ಪಮ ಗದ ಪಮ ಗರಿಸ ಗರಿ ಪಮ ಗರಿಸ ನಿಸ ಪಾದ ನಿರಿಸ ಸಿದ್ಧಿದಾತ್ರಿ, ಮಹಾದೇವಿ 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 ಇವರನ್ನೆಲ್ಲ ಪೂಜಿಸೋದ್ರಿಂದ ನಮ್ಮಲ್ಲಿರೋ ಎಲ್ಲ ದೌರ್ಬಲ್ಯಗಳು ಕರಗಿ ಅಂಧಕಾರ ಮಾಯ ಆಗಿ ಹೊಸ ಬೆಳಕು ಹೊಸ ಶಕ್ತಿ ಮೂಡುತ್ತೆ ಅನ್ನೋ ನಂಬಿಕೆ. ನಂಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ಏನೋ ನವರಾತ್ರಿ ಯಾಕೋ ಗೊಂಬೆಗಳನ್ನ ಕೂಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ನೋಡಿ, ನಾವೆಲ್ಲ ಸೇರ್ಕೊಂಡು ಗೊಂಬೆಗಳನ್ನ ಜೋಡಿಸೋಣ. ನಾನು ಕಳಸ ಸ್ಥಾಪನೆ ಮಾಡ್ತೀನಿ. ಆಮೇಲೆ ಅಲ್ಲಿರೋ ಯಾವ ವಸ್ತುಗಳನ್ನು ಕದಲಿಸೋ ಹಾಗಿಲ್ಲ. ಮಡಿ ಇಲ್ಲದ ಹೊರತು ಯಾರು ಏನೂ ಮುಟ್ಟೋ ಹಾಗಿಲ್ಲ. ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳಿ ಕೆಲಸಗಳನ್ನ. ದೇವಸ್ಥಾನಕ್ಕೆ ಹೋಗ್ಬೇಕು ಮರ್ತು ಬಿಟ್ರಾ? ಲಲಿತಾ, ದಯವಿಟ್ಟು ಮನಸ್ಸಲ್ಲಿ ಕಹಿ ಇಟ್ಕೊಂಡು ಹಬ್ಬ ಆಚರಿಸಬಾರ್ದು. ನಗ್ನಗ್ತಾ ಇರೆ. ನೀನು ಅಷ್ಟೇ ಅಮ್ಮ, ಮಾತಿಗೆ ಮಾತು ಬೆಳೆಸ್ಬೇಡ, ಗೊತ್ತಾಯ್ತಾ? ಅದ್ ಸರಿ, ಈ ಸಲ ದೇವಸ್ಥಾನದಲ್ಲಿ ಪೂಜೆ ಯಾರ ನೇತೃತ್ವ? ಇನ್ಯಾರದ್ದು? ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳು ವಿರೂಪಾಕ್ಷ ಶಾಸ್ತ್ರಿಗಳದ್ದೇ. ಇಷ್ಟೊತ್ತಿಗಾಗಲೇ ಶಂಕ ಓದೋದಕ್ಕೆ ಶುರು ಮಾಡಿರ್ತಾರೆ. ಅಜ್ಜಮ್ಮ, ಮುತ್ತೈದೆಯರು ಬಂದಿದ್ದಾರೆ ಅರ್ಶನ ಕುಂಕುಮಕ್ಕೆ.